ಈಗ ಶೆಲ್ಫ್ ಲೈಫ್ ಜಾಸ್ತಿ ಮಾಡಬೇಕು ಅಂದರೆ ನಿಮ್ಮದೇ ವೆಬ್ಸೈಟಲ್ಲಿ ಸೇಯಿಂಗ್ ಇದೆ, ಒಂದು ಪಿಂಚ್ ಆಫ್ ಟರ್ಮರಿಕ್ ಹಾಕ್ಬೋದು ಅಂತ. ಸೊ ಹೌ ದಟ್ ವರ್ಕ್ಸ್ ಅಂತ. ಇಲ್ಲ, ಅದು ನೀವು ಹಾಕಬಹುದು. ಏನಾಗ್ತದೆ, ಅದ್ರ ಒರಿಜಿನಲ್ ಅರೋಮಾನ ಕಳ್ಕೊಳುತ್ತೆ. ಆಡ್ ಸಮಥಿಂಗ್. ಸೊ ವಿ ರೆಕಮೆಂಡ್ ನಾಟ್ ಟು ಪುಟ್ ದಟ್. ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ತರಕಾರಿ ಒಂದು ತಿಂಗಳಿಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳಿ, ಮುಗಿಸ್ಬಿಡಿ. ನಾ ಹೇಳ್ತಿದ್ದೀನಿ, US ಇನ್ಕ್ಲೂಡಿಂಗ್ US ಇಲ್ಲಿಂದ ಕಲ್ಸಿದ್ರೆ ಒಂದು ವಾರದಲ್ಲಿ ತಲುಪ ಅಷ್ಟು ಫ್ರೆಶ್ ಆಗಿ ತಗೊಳ್ಳಿ. ಸೊ ಡೋಂಟ್ ಗೋ ಟು ದ ಮೋಡ್ ಆಫ್ ಟೇಕಿಂಗ್ ಇಟ್ ಫಾರ್ ಇಯರ್ಸ್ ಟುಗೆದರ್, ಲೈಫ್ ಟೈಮ್ ಟುಗೆದರ್. ಬೇಕಾಗಿಲ್ಲ, ಫ್ರೆಶ್ ಆಗಿ ತೆಗಿತಾ ಇದೀವಿ, ಫ್ರೆಶ್ ಆಗಿ ತಗೊಳ್ಳಿ. ಸೊ ಎರಡನೇದು, ಈ ಎಣ್ಣೆನ ನೀವು ಆಗ್ಲೇ ಕೇಳ್ತಾ ಇದ್ರಿ ಹೇಗೆ ಪರೀಕ್ಷೆ ಮಾಡ್ಬೋದು ಅಂತ. ಏನಿಲ್ಲ, ಸಿಂಪಲ್. ಈ ಎಣ್ಣೆ ತಗೊಳ್ಳಿ, ಒಂದ್ ಸ್ವಲ್ಪ ಎಣ್ಣೆ ತಗೊಳ್ಳಿ, ಒಂದು ಸ್ಪೂನ್ ಅಷ್ಟು ತಗೊಳ್ಳಿ, ಈ ರೀತಿ ಹಾಕಲಿ ನಿಮ್ಮ ಸ್ಕಿನ್ಗೆ. ಏನ್ ಸರ್, ಈ ರೀತಿ ಹಾಕಲಿ. 5 ರಿಂದ 7 ನಿಮಿಷ ಬಿಡಿ. ನಾ ಸುಮ್ನೆ ಒಂದು ರಫ್ ಆಗಿ ಹೇಳ್ತಾ ಇದ್ದೀನಿ. ಸ್ಕಿನ್ ಪೂರ್ತಿ ಅಬ್ಸರ್ವ್ ಮಾಡ್ಬಿಡುತ್ತೆ. ನಿಮ್ಮ ಈ ಏನು ಬೆವರು ಗ್ರಂಥಿಗಳಂತ ಹೇಳ್ತೀವಿ, ಇದು ನ್ಯಾಚುರಲ್ ಆಗಿದ್ರೆ ಕಂಪ್ಲೀಟ್ಲಿ ಹೀರ್ಕೊಳ್ಳುತ್ತೆ. ಅನ್ಯಾಚುರಲ್ ಆಗಿತ್ತು ಅಂತಂದ್ರೆ ಹಾಗೆ ಡ್ರೈ ಆಗೋಗ್ಬಿಡುತ್ತಾ, ಹೇಳ್ಕೊಳುತ್ತೆ. ನಿಮ್ಗೆ ಸ್ಕಿನ್ ಪೂರ್ತಿ ಹೇಳ್ಕೊಳುತ್ತೆ. ಈ ರಂಧ್ರಗಳು ನಿಮ್ದೆಲ್ಲ ಮೇಕ್ ಶೂರ್. ಅದಕ್ಕೆ ಹೇಳೋದು, ನೀವು ಬಳಸ್ತಕ್ಕಂತ ಸೋಪು, ಬಳಸ್ತಕ್ಕಂತ ಮಾಯಿಶ್ಚರೈಸರ್ ಇದೆಲ್ಲ ನ್ಯಾಚುರಲ್ ಆಗಿರ್ಬೇಕು. ಏನಾಗ್ತದೆ, ಕೆಲವು ಕೇಸ್ಗಳಲ್ಲಿ ದೇರ್ ಇಸ್ ಹೈ ಚಾನ್ಸ್ ಆಫ್ ದಟ್ ಈಸ್ ಗೆಟಿಂಗ್ ಕ್ಲೋಸ್ಡ್. ಆ ರಂಧ್ರಗಳು, ನವರಂಧ್ರಗಳು ಅಂತ ಹೇಳ್ತೀವಿ, ಅದು ಮುಚ್ಕೋಬಾರ್ದು. ನೋಡಿ, ನೀವು ಗಮನಿಸಿರ್ಬೋದು, ನನ್ನ ಬಟ್ಟೆಗಳೆಲ್ಲ ಲೂಸ್ ಬಟ್ಟೆಗಳೇ. ಎಲ್ಲಾ ಕಡೆನೂ ಏರ್ ಸರ್ಕ್ಯುಲೇಷನ್ ಆಗ್ಬೇಕು. ಅಂದ್ರೆ ಈಗ ರಿಫೈನ್ಡ್ ಆಯಿಲ್ಗೆ ಹೋಲ್ಸಿದ್ರೆ ಈಗ ಎತ್ತಿನ ಗಾಣನ ಎಲ್ಲರೂ ಮಾಡೋದಕ್ಕೆ ಒಂದು ಜಾಗನೇ ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲರ ಹತ್ರ ಸ್ವಂತ ಜಾಗ ಇರೋದಿಲ್ಲ, ಮತ್ತೆ ಜಾಗ ಇದ್ದವ್ರಿಗೆ ಆ ವಿಲ್ಲಿಂಗ್ನೆಸ್ ಇರೋದಿಲ್ಲ ಮಾಡೋದಕ್ಕೆ. ಸೊ ಆ ಒಂದು ಸಿಚುಯೇಷನ್ ಅನ್ನ ತಗೊಂಡ್ರೆ ನಾವೀಗ ಎಲೆಕ್ಟ್ರಿಕಲಿ ರನ್ ಗಾಣಗಳು ಏನಿದಾವಲ್ಲ, ದೋಸ್ ಆರ್ ಬೆಟರ್ ದೆನ್ ರಿಫೈನ್ಡ್ ಆಯಿಲ್ ಅನ್ನೋದನ್ನ ನೀವು ಒಪ್ತೀರಾ ಅಥವಾ ಹೇಗೆ? ನಿಮ್ಗೆ 100% ಒಪ್ತೀವಿ ಸರ್. ಕೆಮಿಕಲಿ ಪ್ರೊಸೆಸ್ಡ್ ಆಯಿಲ್ ಶುಡ್ ಬಿ ಬ್ಯಾನ್ಡ್. ದಟ್ ಈಸ್ ನೆಗೆಟಿವ್. ಮಿಷಿನ್ ಗಾಣಗಳಲ್ಲಿ ತೆಗೆಯೋದು ಓಕೆ, ಎತ್ತಿನ ಗಾಣ ಸುಪೀರಿಯರ್. ಓಕೆ, ಅದನ್ನ ಗ್ರೇಡಿಂಗ್ ಅಲ್ಲಿ ಹೇಳ್ಬೇಕಾ? ಓಕೆ. ಸೊ ಅನುತ್ತೀರ್ಣ ಆಲ್ ಕೆಮಿಕಲಿ ಪ್ರೊಸೆಸ್ಡ್ ಆಯಿಲ್ಸ್ ಫಸ್ಟ್ ಕ್ಲಾಸ್. ಯಾವುದು? ನಮ್ಮ ಮರದ ಗಾಣಗಳು. ಇನ್ನು ಸ್ವಲ್ಪ ಎಕ್ಸ್ಪೆಲ್ಲರ್ಗಳು, ಇವುಗಳು ಬೇಡ. ಅದರಲ್ಲಿ ಆ ಪದ್ಧತಿ ಬಳಸುವಂಥದ್ದು ಇದೆಲ್ಲ ಸ್ವಲ್ಪ ಏನಂತೀರಾ, ತುಂಬಾ ಹೀಟ್ ಜನರೇಟ್ ಆಗಿರುತ್ತೆ. ಆ ಉದ್ದೇಶದಿಂದ ಹೇಳ್ತಾ ಇದೀನಿ, ಯಾರು ಬೇಜಾರು ಮಾಡ್ಕೊಂಬೇಡಿ ನೋಡೋದಕ್ಕೆ. ಸೊ ಅದಕ್ಕಿಂತ ನಿಮ್ಗೆ ಒಳ್ಳೇದು ಬೇಕು ಅಂತಾಗ, ಸೊ 90% ಅಂಡ್ ಅಬೌವ್ 100% ಎತ್ತಿನ ಗಾಣಗಳು, 100% ಪ್ಯೂರ್ ಆಯಿಲ್ ಗೋಯಿಂಗ್ ಟು ಯುವರ್ ಮೌತ್. ಬಟ್ ಒನ್ ಥಿಂಗ್ ಅಂದ್ರೆ ನಾವು ನೋಡ್ತಿರೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿ ಫೇಕ್ ಮಾರ್ಕೆಟ್ ಕೂಡ ಇದೆ ಅನ್ನೋದು ಒಂದು ನ್ಯೂಸ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ನಿಮ್ಮ ಆರೋಗ್ಯಕ್ಕೆ ಯಾರು ಸರ್ ಜವಾಬ್ದಾರಿ ತಗೋಬೇಕು? ನಾವೇ ಜವಾಬ್ದಾರಿ ತಗೋಬೇಕು. ಯಾರೋ ಸೆಲೆಬ್ರಿಟಿಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಅವ್ರು ತಗೋಬೇಕಾ ನೀವು ತಗೋಬೇಕಾ? ನಾವೇ ತಗೋಬೇಕು. ನಿಮ್ಗೆ ಆನ್ಸರ್ ಆಗಿದೆ ಅನ್ಕೊಳ್ಳಿ. ನೀವು ಹೋಗಿ ಮೂಲಗಳಿಗೆ ಹೋಗ್ಬೇಕು ಸರ್. ನೀವೇನೋ ತರ್ತಾ ಇದ್ದೀರಾ, ವರ್ಷ ಪೂರ್ತಿ ರೆಗ್ಯುಲರ್ ಆಗಿ ತರ್ತಾ ಇದ್ದೀರಾ ಅಂದ್ರೆ, ಒಂದು ಫ್ರೆಂಡ್ಸ್ ನೆಟ್ವರ್ಕ್ ಇರುತ್ತಲ್ವಾ, ಎಲ್ಲಾರು ಸೇರಿ ಒಂದು ಗುಂಪು ಮಾಡ್ಕೊಂಡು ಒಂದು ಹಳ್ಳಿಗೆ ಹೋಗಿ, ನಾನೇ ಎಲ್ಲದಕ್ಕೂ ಹೋಗಕ್ಕಾಗಲ್ಲ, ಒಬ್ಬೊಬ್ಬ ಒಂದೊಂದಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ. ಒಬ್ಬಂಗೆ ಒಬ್ಬ ವಾಚ್ ಮಾಡಿ, ನಾನು ಎಣ್ಣೆ ನೋಡ್ಕೊಂಡ್ ಬಂದಿದ್ದೀನಿ ತಗೋ, ನೀನು ಇಟ್ಸ್ ರಿಯಲ್, ನನ್ ಕಣ್ ಮುಂದೆ ನಡೆದಿರೋದು ಅಂತ. ಯಾಕೆ ಈ ರೀತಿ ಮಾಡಕ್ಕಾಗಲ್ಲ? ಎಲ್ಲಾದ್ನೂ ಕೊಲಾಬರೇಟಿವ್ ಆಗಿ ಟ್ರಿಪ್ ಹೋಗಕ್ಕೆಲ್ಲ ಒಟ್ಟಿಗೆ ಆಗ್ತೀವಿ, ಇದನ್ನ ಯಾಕೆ ಮಾಡಕ್ಕಾಗಲ್ಲ? ನಾನು ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ನಾವು ಆ ಮೂಲಕ್ಕೆ ಹೋಗಿ ಪರೀಕ್ಷೆ ಮಾಡ್ಕೊಂಡ್ ಬರೋಣ ಸರ್. ಯಾರೋ ಏನೋ ಮಾಡ್ತಾ ಇದಾರೆ ಅಂತಂದ್ರೆ, ಒಳಗೆ ಬಿಡ್ಲಿಲ್ಲ ಅಂತಂದ್ರೆ ಡೋಂಟ್ ಗೋ ಬೈ. ಒಳಗ್ ಬಿಡ್ತಾ ಇದಾರೆ, ಎಲ್ಲ ತೋರಿಸ್ತಾ ಇದಾರೆ, ಟ್ರಾನ್ಸ್ಪರೆನ್ಸಿ ಆಗಿದೆ ಸಿಸ್ಟಮ್ ಅಂತ, ಗೋಲ್ಡ್ ಬೈ. ಯಾವುದೇ ಗುಡಿ ಕೈಗಾರಿಕೆ ನಿಮ್ಮನ್ನ ಒಳಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಯಾರು ಹೇಳಲ್ಲ ಸರ್. ನಮಗೂ ಅಷ್ಟೇ, ನಾವು ಈ ಸ್ಟಡಿ ಮಾಡಕ್ ಹೋದಾಗ, ನಾವು ಕಲಿಯಕ್ ಹೋದಾಗಲೂ ಅಷ್ಟೇ, ಒಳಗಡೆ ಬಿಟ್ಟು ಸಹಕಾರ ತೋರಿಸಿ, ಕುಡಿಯಕ್ ನೀರು ಕೊಟ್ಟು, ಊಟ ಹಾಕಿ ಎಲ್ಲ ಮಾಡಿರೋದು. ಸೊ ಇಷ್ಟೇ ಸಿಂಪಲ್ ಸರ್. ಏನು ಇದೇನು ರಾಕೆಟ್ ಸೈನ್ಸ್, ನಾವೆಲ್ಲ ಡಿಗ್ರಿ ಓದಿ ಡಾಕ್ಟರೇಟ್ ಎಲ್ಲ ತಗೊಳಕ್ ಬೇಕಾಗಿಲ್ಲ ಸರ್. ಕಾಮನ್ ಸೆನ್ಸ್. ಹೋಗ್ರಿ, ಎಲ್ಲೆಲ್ಲಿ ಪದಾರ್ಥಗಳು ಸಿಗ್ತಾ ಇದೆ, ಹೋಗಿ ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ಸೊ ನೀವ್ ಹೇಳಿ ಮೆಥಡ್ ಇಂದ ಲೋಕಲೈಸ್ಡ್ ಮಾರ್ಕೆಟ್ ಡೆವಲಪ್ ಆಗುತ್ತೆ ಇಂಡಿಯಾದಲ್ಲಿ 100%. ನಿಮ್ಗೆ ನೀವ್ ಆಗಲೇ ಒಂದು ಪದ ಹೇಳಿದ್ರ ಸರ್, ಯಾಕೆ ಸರ್ ಇದು ಎಲ್ಲಾರು ಮಾಡಕ್ ಆಗೋದಿಲ್ಲ, ಎಲ್ಲಾರ್ಗು ಲಭ್ಯತೆ ಇಲ್ಲ, ಮಿಷಿನ್ ಅಲ್ಲಿ ಮಾಡ್ಬೋದಂತ. ಚಾಣಕ್ಯ ಒಂದು ಪದ ಹೇಳಿದಾನೆ, ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲ ಪೂರೈಕೆ. ಬೇಡಿಕೆ ಕೊಡಿ, ನಮ್ಗೆ ಎಲ್ಲಾರ್ಗು ಎತ್ತಿನ ಗಾಣ ಬೇಕು ಅನ್ನಿ. ನಾನು ಆಗ್ಲೇ ಹೇಳಿದ್ನಲ್ಲ, ಆ ಸ್ಟ್ಯಾಟಿಸ್ಟಿಕ್ಸ್ 6.5 ಲಕ್ಷ ಹಳ್ಳಿಗಳಲ್ಲೂ ಗಾಣಗಳು ತಲೆ ಎತ್ತಿಲ್ಲ ಅಂತ ಕೇಳಿ. ಈಗಲೇ 1,000 ಗಾಣ ಮೇಲಾಗಿದೆ. 1,000 ಗಾಣಗಳ ಮೇಲಾಗಿದೆ ಬರೀ ಜಸ್ಟ್ ಒಂದು 3-4 ಸ್ಟೇಟ್ ಅಲ್ಲಿ.
ಎಲ್ಲಾರು ಕೇಳಕ್ ಶುರು ಮಾಡಿ, ಯಾಕೆ ಗಾಣಗಳು ಬರಲ್ಲ ನೋಡೋಣ. ಆಕ್ಚುಲಿ ಎಜುಕೇಟೆಡ್ ಕ್ರೌಡ್ ಈ ಕಡೆ ಮುಖ ಮಾಡಿದಾರೆ ಆಲ್ರೆಡಿ. ಈ ಕ್ರೌಡ್ ಜಾಸ್ತಿ ಆಗ್ತಾ ಆಗ್ತಾ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಾರೆ, ನಾನು ಇಲ್ಲ ಅನ್ನಲ್ಲ, ಬಟ್ ಅಷ್ಟೇ ತಾತ್ಸಾರ ಇದೆ ಆಹಾರ ಅಂದ್ರೆ. ಲಾಸ್ಟ್ ಪ್ರಿಫರೆನ್ಸ್ we give. We go to big hotels, spend 2,000-3,000 rupees per meal, but we deny to go to the farmer field or value addition people are doing in cottage industry, and we go and bargain. Classical example, Bata and other big showrooms, slippers in AC room, all the vegetables on the roadside. ಸರ್ ಆಕ್ಚುಲಿ ನಾನು ಡಾಕ್ಟರ್ ಆಗಿ ನಾವು ರೀಸೆಂಟ್ ಟ್ರೆಂಡ್ ಅಲ್ಲಿ ನೋಡ್ತೇವೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಅದು ಬಿಟ್ಟು ಚಿಕ್ಕ ವಯಸ್ಸಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ. ಮೊದಲಿನ ನಮ್ದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಡಯಾಬಿಟಿಸು, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬೆಳೀತಾ ಇದೆ, ಬಟ್ ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಸೊ ಅವರು ಬೆಳೀತಾ ಇದಕ್ಕೆ ನಂಗೆ ಡಿಮ್ಯಾಂಡ್ ಬರುತ್ತೆ ನನಗೆ ಅನ್ಸುತ್ತೆ. ಸರ್ 100% ಸರ್, ನಂಬರ್ಸ್ ಇಲ್ಲ ನನ್ನ ಹತ್ರ. ಆದರ್ಶ ಸರ್ ತುಂಬಾ ಚೆನ್ನಾಗಿರ್ತಾರೆ. 100ಕ್ಕೆ 20-25 ಜನಕ್ಕೆ ಮಕ್ಕಳಾಗ್ತಾರೆ. ಹೌದು, 100 ಜನಕ್ಕೆ ಮಕ್ಕಳಾಗ್ತಾ ಇತ್ತು 20-30 ವರ್ಷ ಹಿಂದೆ. ಯಾಕೆ IVF ಸೆಂಟರ್ಗಳು ಓಪನ್ ಆಗಬೇಕು? ಜಸ್ಟ್ ಓನ್ಲಿ ರಾಜ್ಕುಮಾರ್ ಬೀದಿ, ಬೆಂಗಳೂರಿನಲ್ಲಿ ರಾಜ್ಕುಮಾರ್ ರೋಡ್ ಒಂದೇ ಬೀದಿಲಿ 17 IVF ಸೆಂಟರ್. ಕರ್ನಾಟಕದಲ್ಲಿ ಅಂತ ಬಂದ್ರೆ 1,000 IVF ಸೆಂಟರ್. ಯಾಕೆ ಬರ್ತಾ ಇದೆ? ಹೂ ಇಸ್ ಅನಲೈಸಿಂಗ್, ಹೂ ಇಸ್ ಸ್ಪ್ರೆಡಿಂಗ್ ದ ನ್ಯೂಸ್? ಇದು ಆಹಾರದಿಂದ ಆಗ್ತಾ ಇದೆ, ನಮ್ಮ ಆಲೋಚನೆ ಶಕ್ತಿಯಿಂದ ಆಗ್ತಾ ಇದೆ, ದೈಹಿಕ ಶ್ರಮಗಳಿಲ್ಲದೆ ಇರೋದ್ರಿಂದ ಆಗ್ತಾ ಇದೆ, ನಮ್ಮ ಪರಿಸರ ಹಾಳು ಮಾಡ್ತಾ ಇರೋದ್ರಿಂದ ಇದು ಕಾರಣ. ಯಾರು ಹೇಳ್ತಾ ಇದಾರೆ ಸರ್? ಯಾರು ರೂಟ್ ಕಾಜಿಗೆ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್. ಯಾರು ಹೋಗ್ತಾ ಇಲ್ಲ, ಯಾರಿಗೂ ಬೇಡ ಸರ್. ನೀವ್ ಆಗ್ಲೇ ಹೇಳಿದ್ರಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಎವ್ರಿ ಒನ್ ಈಸ್ ಗೋಯಿಂಗ್ ವಿತ್ ಸೆಂಟ್ರಲೈಸ್ಡ್ ವರ್ಕಿಂಗ್ ಮಾಡೋದು. ಆಯ್ತು ಸರ್, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ. ನಾವೆಲ್ಲ ಎಜುಕೇಟೆಡ್ ಆಗ್ತಾ ಇದೀವಲ್ವಾ? ವಿ ಆರ್ ಸ್ಕೋರಿಂಗ್ 90%, 100%, ಅಷ್ಟು ಮಾರ್ಕ್ಸ್ ತೆಗೆದು. ಹಂಗಿದ್ರೆ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿ ಆಗ್ಬೇಕಿತ್ತಲ್ಲ ಸರ್? ಹೌದು, ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇದೆಲ್ಲ. ವೈ ದೇರ್ ಇಸ್ ಸಮಥಿಂಗ್ ರಾಂಗ್. ಯಾವ್ದು ಅಂದ್ರೆ ಇದೇನೆ, ಅರಿವೇ ಇಲ್ಲ ನಮ್ಗೆ. ವಿ ಆರ್ ವಿದ್ಯಾವಂತರಾಗ್ತಾ ಇದೀವಿ, ಬುದ್ಧಿವಂತರಾಗ್ತಾ ಇಲ್ಲ ನಾವು. ಬನ್ನಿ ಹಳ್ಳಿ ಕಟ್ಟಿ, ಹಳ್ಳಿಲಿ ಇರಿ, ನಮ್ಮ ಪೂರ್ವಜರು ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಪಾಲನೆ ಮಾಡೋಣ. 100% ನಾವು ಏನು ಹೊಸ ಅನ್ವೇಷಣೆಗಳು ಮಾಡೋದು ಬೇಡ, ಎಲ್ಲ ಅದೇ ತಾನೇ ಆಗುತ್ತೆ. ಐ ಥಿಂಕ್ BM ಹೆಗ್ಡೆ ಅವ್ರು ಇದನ್ನೇ ರೆಕಮೆಂಡ್ ಮಾಡ್ತಾ ಇರ್ತಾರೆ ನನಗನ್ಸುತ್ತೆ. ಅವರೊಂದು ಫ್ರೇಸ್ ಹೇಳಿದ್ರು, ಏನಂತಂದ್ರೆ ಲೀನಿಯರ್ ಡೈನಮಿಕ್ಸ್, ನಾನ್ ಲೀನಿಯರ್ ಡೈನಮಿಕ್ಸ್ ಅಂತಿದೆ. ನೀವು ಹೇಳಿದ್ರಲ್ಲ ಸೆಂಟ್ರಲೈಸ್ ಮಾಡಲ್ಲ ಅಂದ್ರೆ ಲೀನಿಯರ್ ಡೈನಮಿಕ್ಸ್, ಎಲ್ಲರಿಗೂ ಒಂದೇ ಪ್ರಿನ್ಸಿಪಲ್ ಅಪ್ಲೈ ಮಾಡೋದು. ಎಲ್ಲರೂ ಶುಗರ್ ತಿನ್ಬೇಡಿ ಅಂತ ಹೇಳೋದು, ಎಲ್ಲರೂ ಎಕ್ಸರ್ಸೈಸ್ ಮಾಡಿ ಅಂತ ಹೇಳೋದು, ದಿಸ್ ಇಸ್ ಲೀನಿಯರ್. ಬಟ್ ನಾನ್ ಲೀನಿಯರ್ ಅಂತ ಒಬ್ಬೊಬ್ಬ ಮನುಷ್ಯನಿಗೆ ಆ ಏರಿಯಾಗೆ ತಕ್ಕಂಗೆ ನಾವು ಅಡ್ವೈಸ್ ಕೊಡಬೇಕಾಗುತ್ತೆ. ಯೂನಿಕ್ ಸರ್, ಎಲ್ಲ ಬಾಡಿನೇ ಯೂನಿಕ್. ನಾವೆಲ್ಲ ಒಂದೇ ತಾಯಿ ಮಕ್ಕಳಾದ್ರೂ ಕೂಡ ಎಲ್ಲರಿಗೂ ಒಂದೇ ಗುಣ ಬರಲ್ಲ. ಅವನ ದೇಹ ರಚನೆ ಬೇರೆ, ಇವನ್ ದೇಹ ರಚನೆ ಬೇರೆ. ಇಟ್ಸ್ ಯೂನಿಕ್. ನನ್ಗಾಗಿದ್ ನಿಮ್ಗೆ ಆಗಲ್ಲ. ನನ್ಗೆ ವಾತ ದೋಷ ಇರ್ಬೋದು, ಇನ್ನೊಬ್ಬನ್ ಪಿತ್ತ ದೋಷ ಇರ್ಬೋದು, ಇನ್ನೊಬ್ಬನ್ ಕಫ ದೋಷ ಇರ್ಬೋದು. ವಿ ಡೋಂಟ್ ನೋ. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಎವ್ರಿ ಒನ್ ಇಸ್ ಗಿವನ್ ವಿತ್ ಸಿಮಿಲರ್ ಮೆಡಿಸಿನ್. ಸೊ ಫುಡ್ ಶುಡ್ ಬಿ ಯುವರ್ ಮೆಡಿಸಿನ್. ಅಟ್ಲೀಸ್ಟ್ ನಾವು ಪ್ರಪಂಚ ಬದಲಾಯಿಸೋದು ಬೇಡ ಸರ್. ನಿಮ್ಮನ್ನ, ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ಸ್ನೇಹಿತರನ್ನ, ಬಳಗನ ಮಾಡೋಣ ಸರ್, ಎಜುಕೇಟ್ ಮಾಡೋಣ. ನಿಮ್ ಮಿಕ್ಕಿದ ಅದೇ ಆಗುತ್ತೆ ಸರ್. ಪ್ರಪಂಚ ಚೇಂಜ್ ಮಾಡೋದು ಬೇಡ, ನಮ್ಮ ಮನೆಗಳು ಚೇಂಜ್ ಮಾಡೋಣ ಸರ್. ಸರ್ ನೀವು ಆಲ್ಮೋಸ್ಟ್ ನಾನು ಕೇಳೋ ಕ್ವಶನಿಗೆ ಬಂದ್ಬಿಟ್ರಿ. ಏನಂತಂದ್ರೆ ಇಷ್ಟು ನೀವು ಮಾಡಿರೋ ಕೆಲಸ ನನಗಂತೂ ಖುಷಿ ಬಂತು ಇವತ್ತು ಇಂಟರ್ವ್ಯೂ ಮಾಡಿ. ಸೊ ನಿಮ್ಮ ಜೀವನದ ಇಷ್ಟು ನೆಕ್ಸ್ಟ್ ಇರೋ ಜೀವನದಲ್ಲಿ ಮುಖ್ಯ ಉದ್ದೇಶ ಏನು? ಏನಿಲ್ಲ ಸರ್, ನಾನು ತುಂಬಾ ಸಂತೃಪ್ತ ಜೀವನ ನಡೆಸ್ತಾ ಇದ್ದೀನಿ. ನಾನು ಪ್ಯಾಷನೇಟ್ ಆಗಿ ಕೃಷಿನ ತಗೊಂಡು, ನನ್ನ ವೈಫು ನಾನು ನಮ್ಮ ಅಲ್ಪ ಸ್ವಲ್ಪ ಉಳಿಸಿರೋ ದುಡ್ಡಲ್ಲಿ ಭೂಮಿ ತಗೊಂಡು ಕೃಷಿ ಶುರು ಮಾಡಿ ಭೂಮಿ ತಾಯಿ ಸೇವೆ ಮಾಡಕ್ಕೆ ಶುರು ಮಾಡಿದ್ವಿ. ಅದು ನನ್ನ ಪ್ಯಾಷನ್ನು. ಈಗ ನನ್ನ ವೃತ್ತಿ ಎತ್ತಿನ ಗಾಣದಲ್ಲಿ ಅಡುಗೆ ಎಣ್ಣೆಗಳನ್ನ ತೆಗೆದು ಜನಕ್ಕೆ ಮುಟ್ಸೋದು. ಇದನ್ನ ಬೆಳೆಸ್ಬೇಕು ಅಂತ. ಈಗ ನಾವೇ 3 ಜನ ಇದನ್ನ ಬೆಳೆಸಕ್ಕಾಗಲ್ಲ ಸರ್. ನಮ್ಗೆ ನಮ್ದೇ ಆದಂತ ಕೆಲಸಗಳು ಬಹಳ ಜನ ಮುಂದೆ ಬಂದು ಇವುಗಳನ್ನ ತಗೊಳ್ಳಿ, ಅವ್ರುಗಳು 4-6 ಜನಕ್ಕೆ ಸ್ಪ್ರೆಡ್ ಮಾಡ್ಲಿ. ನಮ್ಮ ದೇಶ ಹೇಗೆ ಸಮೃದ್ಧಿಯಾಗಿ ಆರೋಗ್ಯವಾಗಿತ್ತು, ಹಳ್ಳಿಗಳಲ್ಲಿ ಗುಡಿ ಕೈಗಾರಿಕೆಗಳ ತಲೆ ಎತ್ತಿ ಆರೋಗ್ಯವಾಗಿ ಆಗ್ಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದಕ್ಕೆ ಏನೇ ಒಂದು ಪರಿಸರ ಪೂರ್ವಕವಾಗಿ ಏನೇ ಮಾಡ್ಬೇಕು ಅಂತಂದ್ರು ಹೇಳಿ. ನಾನು ಕೇರಳದಲ್ಲಿ ವಾಸ ಇರ್ತೀನಿ. ಸದ್ಯದಲ್ಲಿ ನಾವು ತೋಟದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡ್ತಾ ಇದೀವಿ. ಚಿಕ್ಕದಾಗಿ ಒಂದು ಬೋರ್ಡ್ ಕಟ್ತಾ ಇದೀವಿ. ಇಲ್ಲಿ ಇರೋಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂತ ಇದೀವಿ. ಬರೋ ದಿನಗಳಲ್ಲಿ ಏನೇ ಕೇರಳದಲ್ಲಿ ಇತ್ತು ಅಂದ್ರು ಹೇಳಿ, ನಾವು ನಿಮ್ ಜೊತೆಗೆ ಬರ್ತೀವಿ. ಓಕೆ ಸರ್, ಇದು ನಿಮ್ಮ ಒಂದು ಕೆಪಾಸಿಟಿ ಆಫ್ ಪ್ರೊಡಕ್ಷನ್ ಹೇಳ್ಬೋದಾ? ಅಂದ್ರೆ ನೀವು ಇಲ್ಲಿದು ಎಷ್ಟು ಗಾಣಗಳಿಗೆ ಎಷ್ಟು? ನಮ್ಮ ಹತ್ರ ಒಂದು 15 ಗಾಣಗಳಿದೆ. ಸುಮಾರು ಒಂದು 9,000-10,000 ಲೀಟರ್ ಆಯಿಲ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರತಿ ತಿಂಗಳಿಗೆ. ನೀವೀಗ ನೀವು ಹೇಳಿದ್ರಿ ಮೈಸೂರು ರೀಜನ್ ಅವರು ಈ ತರದ ಎಣ್ಣೆಗಳು ಬಳಸಬೇಕು ಅಂತ. ಈಗ ನಿಮ್ಮ ಹತ್ರ 10 ತರದ ಎಣ್ಣೆ ಇರೋದ್ರಿಂದ ಮೈಸೂರು ಅಂತ ತಗೊಂಡ್ರೆ ನಮ್ಮವರು ಯಾವ ಎಣ್ಣೆ ಬಳಸಬೇಕು ಇದರಲ್ಲಿ, ಅಥವಾ ಎಲ್ಲ 10 ಬಳಸಬೇಕಾ ಸರ್?
ನನಗೆ ನಾನು ಈ ಇಂಡಸ್ಟ್ರಿನ ಶುರು ಮಾಡೋದಕ್ಕೆ ಮುಂಚೆ ತುಂಬಾ ಹಳಬರುಗಳ ಹತ್ರ ನಾನು ಮಾತಾಡ್ತೀನಿ. ಈ ಭಾಗದಲ್ಲಿ ಯಾವ ಎಣ್ಣೆಗಳನ್ನ ಬಳಸ್ತಾ ಇದ್ರಿ ಮುಂಚೆ, ಅಂದ್ರೆ ತುಂಬಾ ವಯಸ್ಸಾದವ್ರನ್ನೆಲ್ಲ ಇಟ್ಟೋದು ಕೇಳೋದು ಈ ತರ. ನಾನು ಆವಾಗ ಅಚ್ಚೆಳ್ಳು ಹುಚ್ಚೆಳ್ಳು ಅಂತ ಹೇಳ್ತಾರೆ. ಅಚ್ಚೆಳ್ಳು ಅಂದ್ರೆ ಕಪ್ಪು ಎಳ್ಳು, ಹುಚ್ಚೆಳ್ಳು ಅಂದ್ರೆ ಈ ಹುಚ್ಚೆಳ್ಳು ಇದೆಯಲ್ಲ. ಸೊ ಈ ಎರಡು ಎಣ್ಣೆ ಕಾಳುಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ರು. ಅದ್ರ ಜೊತೆಗೆ ಕಡಲೆಕಾಯಿ ಬೀಜ, ನೆಲಗಡ್ಲೆ ಅಂತ ಹೇಳಿ ಇಲ್ಲಿ ಬೆಳಿತಾರೆ. ಇವು ಮೂರನ್ನ ಬೆಳೆಸ್ತಾರೆ. ಕಾಯಿ ಇವೆಲ್ಲ ಅದನ್ನ ಕಲ್ಪವೃಕ್ಷ ಅಂತ ಬೆಳಿತಾ ಇದ್ರು ಕೂಡ ಕೊಬ್ಬರಿ ಈ ಭಾಗದಲ್ಲಿ ಎಣ್ಣೆಯನ್ನ ಜಾಸ್ತಿ ಬಳಸ್ತಾ ಇರ್ಲಿಲ್ಲ. ಕೋಸ್ಟಲ್ ಸೈಡ್ ಮಂಗಳೂರು, ಕುಂದಾಪುರ ಈ ಕಡೆ ಕೋಸ್ಟಲ್ ಸೈಡ್ ಅವರು ಕೊಬ್ಬರಿ ಎಣ್ಣೆಗಳನ್ನ ಬಳಸ್ತಾ ಇದ್ರು. ನಮ್ಮ ಭಾಗಕ್ಕೆ ಮಧ್ಯಮ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಇದೆಲ್ಲ ಯಥೇಚ್ಛವಾಗಿ ಅಚ್ಚೆಳ್ಳು, ಹುಚ್ಚೆಳ್ಳು, ಕಡಲೆಕಾಯಿ ಇವುಗಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ರು. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕುಸ್ಬೆ, ಶೇಂಗಾ ಇವುಗಳು. ಇದಿಷ್ಟು ನಮ್ಮ ಭಾಗದ. ಸೊ ಇದನ್ನ ನೀವು ಇದನ್ನ ಪ್ರಿಫರ್ ಮಾಡಿ ಅಂತ ಹೇಳ್ತೀರಾ. ಸೊ ನಮಗೂ ಅದೇ ಮೀನಿಂಗ್ಫುಲ್ ಅನ್ಸುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಮನೆಗಳಲ್ಲಿ ಹುಚ್ಚೆಳ್ಳು ಅಂತ ನಾವು ನೋಡಿದ್ದೀವಿ, ಅಚ್ಚೆಳ್ಳೆಣ್ಣೆ ನೋಡಿಲ್ಲ. ಸೊ ಹುಚ್ಚೆಳ್ಳು ಎಣ್ಣೆ ಅಂತಾನು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಹುಟ್ಟಿದಾಗ್ಲಿಂದಾನೇ ಮೋಸ್ಟ್ಲಿ ಅವರು ರಿಫೈಂಡ್ ಆಯಿಲ್ ಯೂಸ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಟ್ ಹುಚ್ಚೆಳ್ಳು ಜಾಸ್ತಿ ಇತ್ತು, ಇವಾಗಿಲ್ಲ. ನಿಮ್ಗೆ ಎಷ್ಟು ಏಜ್ ಸರ್? ನನಗೆ 36. ನಂಗೆ 41 ಸಾರಿ 43. ನಾನೇ ಚಿಕ್ಕದ್ರಲ್ಲಿ ನಮ್ಮ ಮನೇಲಿ ಅಂಗಡಿ ಕಳ್ಸಿದ್ರೆ ಶೆಟ್ರಂಗಡಿಗೆ ಹೋಗಿ ಪಾತ್ರೆ ತಗೊಂಡೋಗಿ ಚಿಕ್ಕ ಅಳತೆ ಇದ್ರಲ್ಲಿ ಹಾಕೊಡೋದು. ಅದೇ ನಾನು ಚಿಕ್ಕದ್ರಲ್ಲಿ ನೋಡಿದ್ದೀನಿ. ಹೇಗೆ ನಾವು ಒತ್ತ ಮನೆಗಳಲ್ಲಿ ನಾವು ಸಾಮಾನು ತಂದು ಕೊಡೋದು, ಇವೆಲ್ಲ ತಿಂಗಳ ದಿನಸಿ ಎಲ್ಲ ತರ್ತಾ ಇದ್ವಿ ನಾವು ಮನೆಗೆ. ತಿಂಗಳ ಸಾಮಾನು ಚೀಟಿ ಮಾಡ್ಕ ಇದೆಲ್ಲ ಮಾಡ್ತಾ ಇದ್ವಿ. ಹೇಗೆ ಈ ಪ್ಯಾಕೆಟ್ ಆಯಿಲ್ಸ್ ಗಳು ಬಂದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಸಾಹೇಬ್ರಿಗೂ ಎಣ್ಣೆ ತಗೊಂಡೋಗಿ ತೋರಿಸಿದಾಗ ಅವ್ರು ಕೂಡ ನೆನ್ಸ್ಕೊಂಡ್ರು. 1956ರಲ್ಲಿ ಅವರು ಇನ್ನ ರಾಜಕೀಯಕ್ಕೆ ಬಂದಿರ್ಲಿಲ್ಲ. ಕೋಆಪರೇಟಿವ್ ಸೊಸೈಟಿಗಳ ತರ ಬಹಳಷ್ಟು ವರ್ಕ್ ಮಾಡ್ತಾ ಇದ್ರಂತೆ. ಅಲ್ಲಿ ಎತ್ತಿನ ಗಾಣಗಳಿಗೆ ಲೋನ್ ಕೂಡ ಕೊಡ್ತಾ ಇದ್ರಂತೆ ಅವ್ರು 1956 ನೆನ್ಸ್ಕೊಂಡ್ರು ಹೋದಾಗ. ಅವಾಗ ಸಂತೆಗಳು ನಡೆದಾಗ ಅಲ್ಲಿಗೆ ಮಿಷಿನ್ ಎಣ್ಣೆಗಳು ಅವಾಗ ಇಂಟ್ರೊಡ್ಯೂಸ್ ಆಗಿದೆ. ಅದು ಬರ್ತಿತ್ತಂತೆ. ಎತ್ತಿನ ಗಾಣದ್ದು ಬರ್ತಾ ಇದ್ದಂತೆ. ಎತ್ತಿನ ಗಾಣದ್ದು ವಿತಿನ್ ಫ್ಯೂ ಅವರ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಇವರೆಲ್ಲ. ಮಿಷಿನ್ ಗಾಣಗಳದ್ದು ಬಹಳಷ್ಟು ನಿರ್ಧಾರಕ್ಕೆ ಸೇಲ್ ಆಗೋದು ಅಥವಾ ಆಗದೆ ಇದ್ದಿದ್ದು ನೋಡಿ ಎಕ್ಸ್ಪ್ಲೈನ್ ಮಾಡಿತ್ತು ನಮ್ಗೆ. ಸೊ ಅವತ್ತಿಂದ ಕೂಡ ಇದಕ್ಕೊಂದು ಅದರದೇ ಆದಂತ ಸ್ಥಾನ ಇದೆ. ಸೊ ಇನ್ ಮುಂದಕ್ಕೆ ಅದನ್ನ ಇನ್ನ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇದೊಂಥರ ಮಾಸ್ ಹಿಸ್ಟೇರಿಯಾ ಅಂತ ಅಂತಾರಲ್ಲ. ಒಂಥರ ಈಗ 10 ಜನ ಏನೋ ಒಂದ್ ಕೆಲಸ ಮಾಡ್ತಾ ಇದ್ರೆ ಅದು ಆಟೋಮೆಟಿಕಲಿ ಸರಿಯಾಗಿ ಹೋಗುತ್ತೆ ಅಂತ. ಅಂದ್ರೆ ಅದು ತಪ್ಪಾಗಿದ್ರು ಇನ್ನೊಬ್ಬ 11ನೇವನು ಅವ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅದು ಸರಿ ಇರ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅಂತ. ಈಗ ಒಂಥರ ಅದನ್ನ ಪರೀಕ್ಷೆ ಮಾಡಕ್ಕೆ ಹೋಗಲ್ಲ ಅಂತ, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ. ಈಗ ತಗೊಂತಾ ಇದಾರೆ ಅಂದ್ರೆ ಓಕೆ ಅದನ್ನೇ ತಗೊಂಡ್ಬೋಣ, ಅದು ಕರೆಕ್ಟ್ ಆಗೇ ಇರುತ್ತೆ. ಅದೇ ಸರ್ ಇದು ಎಂಟೈರ್ ಇಂಡಿಯಾಗೆಲ್ಲ ಒಂದೇ ಕೋಟ್ ಹಾಕೊಂಡು ಬಂದೆ ಅಥವಾ ಒಂದೇ ಸೆಲೆಬ್ರಿಟಿ ಬಂದು ಇದನ್ನ ತಿನ್ಬಿಡಿ ಅಂದ್ರೆ ತಿನ್ಬಿಡೋದು. ವಿ ಶುಡ್ ಗೋ ಔಟ್ ಆಫ್ ದಿಸ್. ನಾವು ಮಾಡಿದೀವಿ ಬಿಡಿ. ನನ್ನ ಬಗ್ಗೆ ನಾನು ಬ್ಲೇಮ್ ಇದೆ. ನನ್ಗೂ ಅರಿವಿನ ಕೊರತೆ ಇದೆ. ಅರಿವನ್ನ ಮಾಡ್ಕೊಳ್ಳೋಣ ಅಷ್ಟೇ. ಅದು ಫುಡ್ ವಿಚಾರದಲ್ಲಿ ಮೇನ್ ಆಗಿ ಮಾಡಬಾರ್ದು. ಅದು ನೋಡಿ ಸರ್, ಅಡ್ವರ್ಟೈಸ್ಮೆಂಟ್ ಹೆಂಗ್ ಬರುತ್ತೆ ಸರ್? ಅದು ಅಡ್ವರ್ಟೈಸ್ಮೆಂಟ್. ಈಗ ನೀವು ಅಡ್ವರ್ಟೈಸ್ ಮಾಡ್ತಿದ್ದೀರಾ, ಫ್ರೀಯಾಗಿ ಬಂದ್ ಮಾಡ್ತಾರ ಸೆಲೆಬ್ರಿಟಿಗಳು? ವಿ ಹ್ಯಾವ್ ಟು ಪೇ ದೆಮ್ ಕ್ರೋರ್ಸ್ ಆಫ್ ರುಪೀಸ್. ಆ ದುಡ್ಡೆಲ್ಲ ಯಾರ ಮೇಲೆ ಬೀಳುತ್ತೆ? ಕಂಪ್ನಿ ಅವನು ಬೇರ್ ಮಾಡ್ತಿದ್ದಾನೆ ಅನ್ಕೊಂತಿದ್ದೀರಾ? ಅವನ ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ಸೇರ್ಸೇ ತಾನೇ ಮಾರೋದು. ಅದಕ್ಕೂ ಪೇ ಮಾಡ್ತಾ ಇದೀವಿ, ಕೆಟ್ಟ ಪದಾರ್ಥಕ್ಕೂ ತಿಂದಿ ಪೇ ಮಾಡ್ತಾ ಇದೀವಿ, ಜೊತೆಗೆ ಅವ್ನು ಮಾಡಂತ ಅಡ್ವರ್ಟೈಸ್ಮೆಂಟ್ ನಾವೇ ಪೇ ಮಾಡ್ತೀವಿ. ನಮ್ಮ ಸೆಲೆಬ್ರಿಟಿಗಳು ಕೂಡ ದೇ ಶುಡ್ ಬಿ ಸೆನ್ಸಿಬಲ್ ಟು ಪ್ರಮೋಟ್ ವಾಟ್ ಅಂತ. ಹೋಗಿ ಯಾವ್ದೋ ಪ್ರಾಡಕ್ಟ್ ಗಳನ್ನ ಸೆಲೆಬ್ರಿಟಿಗಳು ಹೋಗಿ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ನಿಲ್ಸಿ, ದಯವಿಟ್ಟು ಒಳ್ಳೆ ಪದಾರ್ಥಗಳು ಬನ್ನಿ ಗುಡಿ ಕೈಗಾರಿಕೆಗಳು ಕಟ್ಟೋಣ. ಹಳ್ಳಿಗಳಲ್ಲಿ ಬಂದು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ರೈತ ಬೆವರ್ಸಿರ್ತಾರ, ಅವ್ನಿಗೆ ಬಂದು ಸಪೋರ್ಟ್ ಮಾಡಿ, ಇಲ್ಲಿ ಮಾಡೋಂಥ ವ್ಯಾಲ್ಯೂಡೇಷನ್ ಸಪೋರ್ಟ್ ಮಾಡಿ ದಯಮಾಡಿ. ಅದು ನಂದೊಂದು ಮನವಿ ಸರ್. ಆಕ್ಚುಲಿ ನನಗೆ ಪರ್ಸನಲ್ ಆಗಿ ನೋಡಿ ತುಂಬಾ ಖುಷಿ ಅನ್ನಿಸ್ತು. ನಮ್ಮ ತಮ್ಮ ಆಕ್ಚುಲಿ ಕ್ಯಾಶುವಲ್ ಆಗಿ ಕರೆದ ಅಸಿಸ್ಟೆನ್ಸ್ ಮಾಡು ಇಂಟರ್ವ್ಯೂ ಅಲ್ಲಿ ಅಂತ. ನನಗೂ ಇದೆಲ್ಲ ಇಂಟ್ರೆಸ್ಟ್ ಇದೆ. ಸೊ ನನಗಂತೂ ನೋಡಿ ಐ ಆಮ್ ಕೈಂಡ್ ಆಫ್ ಮೆಸ್ಮರೈಸ್ಡ್, ಇಷ್ಟು ನೀಟಾಗಿ ಇದೆಯಲ್ಲ ಅಂತ. ಅಂಡ್ ಐ ಆಮ್ ಎ ಪರ್ಸನ್ ಹೂ ಲೈಕ್ಸ್ ಹೈಜೀನ್ ಮತ್ತು ಕ್ವಾಲಿಟಿ. ಪರ್ಫೆಕ್ಷನಿಸಮ್ ಇದೆ, ತುಂಬ ಇದೆ. ಸೊ ಆ ಪರ್ಫೆಕ್ಷನಿಸಮ್ ನೋಡಿದವ್ರಿಗೆ ಈ ಥರ ಪರ್ಫೆಕ್ಟಾಗಿ ಕೆಲಸ ಆಗೋದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಆಲ್ ದ ವ್ಯಾಲ್ಯೂಸ್. ಲೈಕ್ ಈಗಿನ ಕಾಲದ ವ್ಯಾಲ್ಯೂಸ್ ಲ್ಯಾಕ್ ಅಂತ ನನಗನ್ಸುತ್ತೆ ಭಾಳ ಜನಕ್ಕೆ. ಸೊ ಏನೋ ಒಂದು ಮಾರ್ಬಿಡೋಣ, ದುಡ್ಡು ಮಾಡೋಣ, ಆ ಥರ ಇದೆ. ಸೊ ನೀವಂತೂ ಯು ಆರ್ ಗಿವಿಂಗ್ ದ ರೈಟ್ ಪ್ರಾಡಕ್ಟ್ ಅಂತ ನನ್ನ ಅನಿಸಿಕೆ. ಸೊ ನಮ್ಮ ವ್ಯೂವರ್ಸಿಗೆ, ನಮ್ಮ ಬ್ರದರ್ ಚಾನಲ್ ವ್ಯೂವರ್ಸಿಗೆ, ಲೈಕ್ ವಾಟ್ ಯು ವಾಂಟ್ ಟು ಟೆಲ್ ಫೈನಲಿ? ಏನಿಲ್ಲ ಸರ್, ಒಳ್ಳೊಳ್ಳೆ ಪದಾರ್ಥ ಬಳಸಿ. ಏನಾದರೂ ನೀವು ಹೋಗ್ಬೇಕು, ಏನಾದ್ರು ಏನಂತೀರಾ, ಏನಾದ್ರು ತಿಂತಿದ್ದೀರಾ ಅಂದರೆ ನೀವೇ ಜವಾಬ್ದಾರಿ ತಗೊಳ್ಳಿ. ಮೂಲಕ್ಕೆ ಹೋಗಿ ನೋಡಿ,
ಈಗ ಯೂಟ್ಯೂಬಲ್ಲಿ ಬಂದ್ಬಿಡ್ತು ಅಂತ ಓಡ್ ಬರ್ಬೇಡ್ರಿ, ಮೀನ್ಸ್ ತಗೋಬೇಡಿ ಬ್ಲೈಂಡ್ ಆಗಿ, ಮೂಲಕ್ಕೆ ಬಂದು ತಗೊಳ್ಳಿ. ನೋಡಿ ನೀವು ಕೂಡ ಈಗ ಅವ್ರೇನೇ ಎಕ್ಸ್ಪೀರಿಯನ್ಸ್ ಮಾಡಿದಾರೆ, ಈಗ ಏನು ಡಾಕ್ಟರ್ ಹೇಳಿದ್ರು ಅದೇ ರೀತಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಒಂದ್ ಸರ್ತಿ ತಗೊಳಕ್ಕಾಗಲ್ವಾ ಜೀವನದಲ್ಲಿ, ಒಂದ್ಸತಿ ಒಂದು ಜಾಗಕ್ಕೆ ಹೋಗಕ್ಕಾಗಲ್ವಾ? ಸೊ ದಯವಿಟ್ಟು ಹೋಗಿ. ಈಗ ನಾವೇನ್ ಮಾಡ್ತಾ ಇದೀವಿ, ನಾವು ಗುಡಿ ಕೈಗಾರಿಕೆ ಏನ್ ನಡೆಸ್ತಾ ಇದೀವಿ, ಈ ರೀತಿ ಸಾವಿರಾರು ಲಕ್ಷಾಂತರ ಗುಡಿ ಕೈಗಾರಿಕೆ ನಡೀತಾ ಇದೆ. ಅವ್ರಗಳಿಗೂ ಹೋಗಿ, ಅವ್ರಿಗೆ ನೀವು ಹೋದಷ್ಟು ಅವ್ರಿಗೆ ಖುಷಿ ಆಗುತ್ತೆ, ಅವ್ರಿಗೆ ಬೆಂಬಲಕ್ಕೆ ನಿಲ್ತೀರಾ ಅನ್ನೋಂಥದ್ದು. ಅವ್ರಿಗೆ ಗಟ್ಟಿಯಾದಾಗ ಅವರು ಉಳಿತಾರೆ. ಅವ್ರ ನೆಕ್ಸ್ಟ್ ಜನರೇಷನ್ನೂ ಎಲ್ಲೋ ಸೆಂಟ್ರಲೈಸ್ಡ್ ಕೂಪಕ್ಕೆ ತಳ್ಳಲ್ಲ, ಅವರು ಅದನ್ನ ಉದ್ದಿಮೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಈ ಕಲ್ಚರ್ಗಳು ನಿಲ್ತಾ ಇದೆ ಅಂದ್ರೆ, ಅದು ಕಲ್ಚರು ಸಸ್ಟೈನ್ ಆಗಕ್ ಆಗ್ತಾ ಇಲ್ಲ, ಹಂಗಾಗಿ ನಿಲ್ತಾ ಇದೆ, ಮಕ್ಕಳನ್ನೆಲ್ಲ ಬೇರೆ ಕಡೆ ಕಳಿಸ್ತಾರೆ. ಸೊ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು. ಈ ರೀತಿ ಮಾಡಿ ಒಂದು ನೀವು ಆರೋಗ್ಯಯುತವಾಗಿ ಜೀವನ ನಡೆಸಿ, ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗೂ ಆ ಜವಾಬ್ದಾರಿ ತಗೊಳ್ಳಿ, ಅವ್ರಿಗೆ ಆರೋಗ್ಯ ಕೊಡುವಂಥದ್ದು. ಜೊತೆಗೆ ಯಾರ್ಯಾರು ಈ ರೀತಿ ಗುಡಿ ಕೈಗಾರಿಕೆಗಳದ್ದು ಶೂಟ್ ಮಾಡ್ತಾ ಇದಾರೆ ಅವ್ರಗಳಿಗೂ ಕೂಡ ಸಪೋರ್ಟ್ ಮಾಡಿ, 4 ಜನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಇಲ್ಲಿ ಬಂದು ಹೋಗುವಂತ ಖರ್ಚು ವೆಚ್ಚಗಳಿರ್ಬೋದು, ಅಥವಾ ಇದು ನಿಭಾಯಿಸುವಂತ ನಿರ್ವಹಣೆ ವೆಚ್ಚಗಳಿರ್ಬೋದು, ಇದೆಲ್ಲ ಅವ್ರಿಗೂ ಕೂಡ ಮುಟ್ಟುತ್ತೆ. ನಿಮ್ಗೂ ಒಳ್ಳೆ ಆಹಾರ ಸಿಗುತ್ತೆ, ಒಳ್ಳೆ ಪದಾರ್ಥ ಸಿಗುತ್ತೆ ಅಂತ ಹೇಳಿ ನಿಮ್ಗೆ 2-3 ದಿನ ತಡ ಮಾಡದೆ ನಾವು ಈ ಡಿಸ್ಕಷನ್ ಇಟ್ಕೊಳ್ಳಕ್ಕೆ ದಯಮಾಡಿ ನಿಮ್ಮ ಮೂಲಕ ಕ್ಷಮೆ ಕೇಳಿ. ನನಗೆ ಈ ನಿಮ್ಮ ಚಾನೆಲ್ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.